ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಶೃಣ್ವನ್ನೋತಿಭಿಃ ಸೇದಸಾದನಂ. ನನ್ನ ಆತ್ಮೀಯ ವೀಕ್ಷಕರಿಗೆ ದತ್ತ ಚೈತನ್ಯ ಫೌಂಡೇಶನ್ಗೆ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರು, ಇವತ್ತು ನಾವು ಮೀನರಾಶಿಗೆ ಸಂಬಂಧಪಟ್ಟಂತೆ ಮೀನರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಅವರು ಯಾವ ಪ್ರಿಕಾಷನ್ ತೆಗೆದುಕೊಳ್ಬೇಕು, ಆಮೇಲೆ ಯಾವ ಕೆಲಸವನ್ನು ಒಳ್ಳೆ ರೀತಿಯಿಂದ ಮಾಡಬೇಕು, ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಇದೆಲ್ಲವನ್ನು ನಾವು ಇವತ್ತು ಚಿಂತನೆಯನ್ನು ಮಾಡ್ತೇವೆ. ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ ಅನೇಕ ಉಪಯುಕ್ತ ಮಾಹಿತಿಯನ್ನು ನಿಮಗೆ ಕೊಡುತ್ತೆ. ವಾಸ್ತುವಿಗೆ ಬೇಕಾದಂತಹ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ನೀವು ನಮ್ಮ ಚಾನಲ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಕುಜದೋಷ, ಕುಂಭ ವಿವಾಹ, ಆಮೇಲೆ ಪ್ರತಿಯೊಂದು ರಾಶಿಯ ಅನಾಲಿಸಿಸ್, ಇದೆಲ್ಲವನ್ನು ನೀವು ಕೂಡ ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ನೋಡಿ, ಇವತ್ತಿನ ದಿವಸ ನಾವು ಈ ಅಕ್ಟೋಬರ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಯಾವ ರೀತಿಯಾಗಿದೆ ಅದನ್ನು ಮೊದಲು ನೋಡ್ತೇವೆ. ನೋಡಿ, ಮೊದಲಿಗೆ ನೋಡೋದಾದರೆ ರವಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಇರ್ತಾನೆ. 17ನೇ ತಾರೀಕು ರವಿ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ತುಲಾ ರಾಶಿ ರವಿಗೆ ನೀಚ ಸ್ಥಾನವಾಗಿರುತ್ತೆ. ಅಂದರೆ ಸ್ವಲ್ಪ ರವಿಗೆ ಸಂಬಂಧಪಟ್ಟಂಥ ಫಲಗಳು ಕಡಿಮೆಯಾಗಿ ಸಿಗುವಂಥ ಸಾಧ್ಯತೆ. ಇನ್ನು ಅದೇ ರೀತಿ ಕುಜ ಕೂಡ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ 20ನೇ ತಾರೀಕು ಅಕ್ಟೋಬರ್ಗೆ ಬರ್ತಾನೆ. ಅಲ್ಲಿ ಕರ್ಕ ರಾಶಿ ಕೂಡ ನೀಚವಾಗಿರುವಂಥ ಸ್ಥಾನ. ಬುಧ ಅದೇ ರೀತಿಯಾಗಿ ಕನ್ಯಾ ಮತ್ತು ತುಲಾ ರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಗುರು ವೃಷಭ ರಾಶಿಯಲ್ಲೇ ಇದ್ದಾನೆ, ವರ್ಷ ಪೂರ್ತಿ ಬದಲಾವಣೆ ಇಲ್ಲ. ಶುಕ್ರ ಇನ್ನು ತುಲಾ ರಾಶಿ 12ನೇ ತಾರೀಕಿನವರೆಗೆ ತುಲಾ ರಾಶಿಯಲ್ಲಿದ್ದ, ಸೊ ಈಗ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಮಂಗಳರ ರಾಶಿಯಲ್ಲಿ. ಇನ್ನು ಶನಿ ಪೂರ್ತಿಯಾಗಿ ಕುಂಭರಾಶಿಯಲ್ಲಿ ಮುಂದುವರಿತಾನೆ. ರಾಹು ಕೂಡ ಈ ವರ್ಷ ಪೂರ್ತಿಯಾಗಿ ಮೀನರಾಶಿಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸೊ ಈ ಗ್ರಹಗಳ ಒಂದು ಸ್ಥಿತಿಯಿಂದ ಮೀನರಾಶಿಯವರಿಗೆ ಮುಖ್ಯವಾಗಿ ಆರೋಗ್ಯದ ಕಡೆಗೆ ಗಮನ ಇರಲಿ ಅಂತ ನಾವು ಹೇಳ್ತೇವೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗುವಂಥ ಸಾಧ್ಯತೆ, ಆರೋಗ್ಯ ಹದಗೆಡುವಂಥ ಸಾಧ್ಯತೆ, ಆರೋಗ್ಯ ವಿಷಯದಲ್ಲಿ ನೀವು ನಿಷ್ಕಾಳಜಿಯನ್ನು ತೋರಿಸತಕ್ಕದ್ದಲ್ಲ. ಅಂತಂದರೆ ಏನಾದರೂ ಆರೋಗ್ಯದ ಸಮಸ್ಯೆ ಉಂಟಾಯಿತು ಅಂತಂದರೆ ನೀವು ತೀವ್ರವಾಗಿ ವೈದ್ಯರ ಕಡೆಗೆ ನೀವು ಭೇಟಿ ಕೊಡಿ, ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ಮೊದಲನೇದಾಗಿ. ಅದರ ಜೊತೆಗೆ ನಮ್ಮ ದೈವಿ ಉಪಾಯಗಳೇನಿರುತ್ತೋ ಅದನ್ನು ಕೂಡ ಮುಂದುವರಿಸಿ, ಅದರಿಂದ ಒಳ್ಳೆಯದಾಗುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಪರವಾಗಿಲ್ಲ. ಗುರು ವಿಶೇಷವಾಗಿ ಉತ್ತಮ ಬಲವನ್ನು ಕೊಡದೇ ಇದ್ದರೂ ಕೂಡ ತೃತೀಯ ಗುರು ಒಳ್ಳೆಯ ಫಲವನ್ನು ನಿಮಗೆ ಕೊಡ್ತಾನೆ. ಗುರುಬಲ ಒಂದು ರೀತಿಯಲ್ಲಿ ಇದ್ದ ಹಾಗೆ. ಇನ್ನು ಉದ್ಯೋಗ ವ್ಯಾಪಾರ ಇದರಲ್ಲಿ ಸ್ಥಿರತೆಯನ್ನು ಇರುತ್ತೆ. ವಿಶೇಷವಾಗಿ ನಿಮಗೆ ಯಾವುದೇ ನಷ್ಟ ಕೂಡ ಆಗೋದಿಲ್ಲ, ಅಥವಾ ವಿಶೇಷವಾದಂಥ ಲಾಭ, ಜಾಸ್ತಿ ಲಾಭ ಆಗುವಂಥ ಸಾಧ್ಯತೆ ಕೂಡ ಇರೋದಿಲ್ಲ. ಈಗ ಯಾವ ರೀತಿಯಾಗಿದೆಯೋ ಅದೇ ಕಂಡೀಷನ್ ಮುಂದುವರಿತಾ ಹೋಗುತ್ತೆ. ಸ್ವಲ್ಪ ಕುಟುಂಬ ಸೌಖ್ಯದ ಬಗ್ಗೆ ಲಕ್ಷ್ಯವಿರಲಿ, ಕಾಳಜಿ ಇರಲಿ. ಯಾಕೆಂದರೆ ದಾಂಪತ್ಯ ಜೀವನದಲ್ಲಿ ಒಂದಷ್ಟು ಕಲಹವಾಗುವಂಥ ಸಾಧ್ಯತೆ. ಹಾಗಾಗಿ ಮಾತನ್ನು ಬೆಳೆಸದೇ ಇರುವಂತೆ ನೀವು ನೋಡಿಕೊಳ್ಳೋದು ಒಳ್ಳೆಯದು. ಅದರಿಂದ ವಿಶೇಷ ಎಫೆಕ್ಟ್ಸ್ ನಿಮ್ಮ ಮೇಲೆ ಆಗೋದಿಲ್ಲ. ಇನ್ನು ವಿವಾಹ ಯೋಗ, ವಿಶೇಷವಾಗಿ ಕಂಕಣ ಯೋಗ ನಿಮಗೆ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಪ್ರಯತ್ನವನ್ನು ಮಾಡಿ, ಅದರಿಂದ ವಿವಾಹ ಯೋಗ ಕ್ಷಿಪ್ರವಾಗಿ ಆಗತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಚೆನ್ನಾಗಿದೆ. ಮಕ್ಕಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮತ್ತು ವಿಶೇಷವಾದಂಥ ಯಾವುದಾದರೂ ವಿಷಯದಲ್ಲಿ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ. ಅದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆಯಾಗಿರುತ್ತೆ. ಸಾಲದ ಬಾಧೆ ಅಥವಾ ಸಾಲಗಾರರಿಂದ ವಿಶೇಷವಾದಂಥ ತೊಂದರೆ ಇರೋದಿಲ್ಲ ಈ ಮಾಸದಲ್ಲಿ. ಆದರೂ ಕೂಡ ಒಂದು ವೇಳೆ ಸಾಲಬಾಧೆ ಇತ್ತು ಅಂತಂದರೆ ಋಣಮೋಚಕ ಮಂಗಲ ಸ್ತೋತ್ರವನ್ನು ಪಠಿಸಿ, ಅದರಿಂದ ನಿಮ್ಮ ಋಣಬಾಧೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಇನ್ನು ಆಸ್ತಿಪಾಸ್ತಿ ಏನಾದರೂ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ 1-2 ಸಾರಿ ವಿಚಾರ ಮಾಡಿ ಮುಂದುವರಿಯಿರಿ. ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲವನ್ನ ಕೂಲಂಕುಷವಾಗಿ ನೋಡಿಕೊಂಡು ಆ ವಿಷಯದಲ್ಲಿ ಮುಂದುವರಿಯಿರಿ, ಪರವಾಗಿಲ್ಲ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಚೆನ್ನಾಗಿರುತ್ತೆ. ಈ ಒಂದು ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲಿ ಕೂದಂಥ ರಾಹುವಿನ ಒಂದು ಆರಾಧನೆಯನ್ನು, ಪೂಜೆ, ಜಪ, ಸ್ತೋತ್ರಾದಿಗಳನ್ನು ಹೇಳಿಕೊಂಡ್ರೆ ಯಾವುದೇ ರೀತಿಯ ವಿಶೇಷವಾದಂಥ ತೊಂದರೆ ನಿಮಗೆ ಆಗೋದಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.